ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಳಗ್ಗೆ ಎದ್ದು ಯಾವ ಕಡೆ ಹೊರಟಿದ್ದೀವಿ ಅಂತ ನೋಡ್ತಿದ್ದೀರಾ? ಮತ್ತೆಲ್ಲಿಗೆ ನಮ್ಮ ಶೆಟ್ರ್ ಕಾಂತಾರ ನೋಡೋಕ್ಕೆ. ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ 5:30ಕ್ಕೆ ಹೊರಡ್ತಾ ಇದ್ದೀವಿ. ಶೋ ಇರೋದು 6:30ಕ್ಕೆ ಕೋರಮಂಗಲದಲ್ಲಿ. ನಮ್ಮ ಮನೆಯಿಂದ ಒಂದು 30 ಮಿನಿಟ್ಸ್ ಬೇಕಾಗುತ್ತೆ. ತುಂಬಾ ಹಸಿವಾಗ್ತಿತ್ತು ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಿಂದು ಹೋಗ್ತಾ ಇದ್ದೀವಿ. ಈಗ ಫಿಲ್ಮ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡೋಣ ಕಾಂತಾರ ಚಾಪ್ಟರ್ 1 ಹಿಟ್ಟಾ ಫ್ಲಾಪಾ ಅಂತ. ಹೋಗ್ತಾ ದಾರಿಲಿ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ವೆಗಾಸಿಟಿ ಮಾಲ್ ಎದುರುಗಡೆ ಇರೋ ಈ ಜಾಗದಲ್ಲಿ ನಿಲ್ಲಿಸಿದ್ರೆ ಫುಲ್ ಜನ ಇದ್ದರು. ನಾವು 6 ಗಂಟೆಗೆ ಅಲ್ಲಿದ್ದೀವಿ. ಕೇಳಿದರೆ ತಿಂಡಿ ಖಾಲಿ ಅಂತ ಹೇಳಿಬಿಡೋದ. ಆಮೇಲೆ ಪಾತ್ರದಲ್ಲಿರೋ ಹಿಟ್ಟನ್ನೆಲ್ಲ ಸೇರಿಸಿ ಒಂದು ದೋಸೆ ಚಟ್ನಿ ಕೊಟ್ಟರು. ಅದನ್ನೇ ಇಬ್ಬರು ತಿಂದ್ವಿ. ಚೆನ್ನಾಗಿತ್ತು ದೋಸೆ. ತಿಂದು ಡೈರೆಕ್ಟಾಗಿ ನಾವು ಹೋಗಿದ್ದು PVR ನೆಕ್ಸಸ್ ಮಾಲ್ ಕೋರಮಂಗಲಕ್ಕೆ. ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ವಿ. ಥಿಯೇಟ್ರ್ ಫುಲ್ಲಾಗಿತ್ತು. ನಾವು ಲಾಸ್ಟ್ ವೀಕೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಕ್ಕೆ ಸಿಕ್ಕಿತ್ತು. ಬನ್ನಿ ಥಿಯೇಟ್ರ್ ಒಳಗಡೆ ಹೋಗೋಣ, ಎಷ್ಟು ಜನ ಬಂದಿದ್ದಾರೆ ಏನು ಅಂತೆಲ್ಲ ನೋಡೋಣ. ನಾವೀಗ ಥಿಯೇಟ್ರ್ ಒಳಗಡೆ ಬಂದ್ವಿ. ಇನ್ನೇನು ಮೂವಿ ಸ್ಟಾರ್ಟ್ ಆಗುತ್ತೆ. ಮೂವಿನ ನೋಡಿ ಹೆಂಗಿದೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಜಸ್ಟ್ ಮೂವಿ ಮುಗೀತು. ಮೂವಿ ರಿವ್ಯೂಗೆ ಬಂದರೆ ಸೂಪರ್ ಮೂವಿ, ವರ್ತ್ ವಾಚಿಂಗ್ ಅಂತ ಖುಷಿಯಿಂದ ಹೇಳ್ತೀನಿ. ಹೋಲ್ ಮೂವಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ರಿಷಬ್ ಶೆಟ್ರ್ ಆ್ಯಕ್ಟಿಂಗ್ ಬಗ್ಗೆ ಅಂತೂ ಮಾತೇ ಇಲ್ಲ, ಬೆಂಕಿಯಾಗಿ ಮಾಡಿದ್ದಾರೆ. ಇದು ಕಾಂತಾರ ಪ್ರಿಕ್ವೆಲ್ ಆಗಿರೋದ್ರಿಂದ ಕತೆ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಸ್ಟೋರಿ ಎಲ್ಲೂ ದಾರಿ ತಪ್ಪಿಲ್ಲ. ಪ್ರತಿಯೊಬ್ಬ ಕಲಾವಿದರು ಕೂಡ ಅವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಮ್ಮ ಕತೆ ನಾಯಕಿ ಕನಕವಲ್ಲಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಮ್ಮ ನೆಲದ ಸೊಗಡು, ದೈವಾರಾಧನೆ ಎಲ್ಲವನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ದೈವದ ಪ್ರವೇಶ ಆದಾಗಂತೂ ನಾನಂತೂ ಚಪ್ಪಲಿ ಬಿಟ್ಟು ನೋಡಿದ್ದೀನಿ. ವಿಜುವಲ್ ಎಫೆಕ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ. ಆದರೆ ಸೆಕೆಂಡ್ ಹಾಫಲ್ಲಿ ನನಗೆ ಪರ್ಸ್ನಲಾಗಿ ಸ್ವಲ್ಪ ಕತೆ ಡ್ರ್ಯಾಗ್ ಆದಾಗೆ ಫೀಲಿಂಗ್ ಬಂತು. ಓವರಾಲ್ ಸಿನಿಮಾ ಸೂಪರ್ ಹಿಟ್. ಶೆಟ್ರ್ ಜನರ ನಿರೀಕ್ಷೆನ ರೀಚ್ ಆಗೋದರಲ್ಲಿ 100% ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ, ಆ ಸೊಪ್ಪು ಯಾವುದು ಅಂತ ಇಲ್ಲಿ ಗೊತ್ತಾಗ್ತದೆ. ನೀವು ಫಿಲ್ಮನ್ನು ನೋಡ್ತಿರಲ್ಲ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಿಲ್ಮ್ನ ನೋಡಿ. ಕನ್ನಡ ಮೂವಿನ ನಾವೇ ಬೆಳೆಸಬೇಕು. ಕಾಂತಾರ ಚಾಪ್ಟರ್ 1 is super hit movie.